ಸರ್, ಕನಸುಗಳನ್ನ ಕಟ್ಟಿಕೊಳ್ಳೋದು ತಪ್ಪಲ್ಲ. ಆದ್ರೆ ಆ ಕನಸುಗಳು ನನಸಾಗದೇ ಇದ್ದಾಗ ಅದರ ಕೊರಗು, ಅದರ ನೋವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎಂಥವ್ರಿಗಾದ್ರೂ ಇದ್ದೇ ಇರುತ್ತೆ. ನೀವು ಸೆಕೆಂಡ್ ಇಯರ್ PUCಗೆ ಫೈನಾನ್ಷಿಯಲಿ ಮನೇಲಿ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಎಜುಕೇಶನ್ ನ ಸ್ಟಾಪ್ ಮಾಡ್ತೀರಿ. ಯಾವತ್ತಾದ್ರೂ ರಿಗ್ರೆಟ್ ಫೀಲ್ ಆಗಿದ್ಯಾ, ಇನ್ನು ಕಂಟಿನ್ಯೂ ಮಾಡ್ಬೇಕಾಗಿತ್ತು ನಾನು ಎಜುಕೇಶನ್ ಅನ್ನೋದು? ಅದು ಆಗಿನ ಸಂದರ್ಭದಲ್ಲಿ ನಮಗೆಲ್ಲ ಆದ್ವು, ಆದ್ರೆ ನಮಗೆ ಆ ಸಂದರ್ಭ ಹಂಗಿದ್ದಿಲ್ಲ. ಮಹೋತ್ಸವ ಮಟ್ಟಕ್ಕಾಗ್ಲಿ ನಮ್ಮನ್ನ ಇದು ಮಾಡೋ ಮಟ್ಟಕ್ಕೆ ಇದ್ದಿರಲಿಲ್ಲ. ಆ ರೀತಿಯಾಗಿ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಂತ ಕೆಲಸಗಳು ಪ್ರಾರಂಭ ಮಾಡಿದ್ವಿ. ಏನ್ ಕೆಲ್ಸ ಕುಟುಂಬ ಮಾಡೋದು ನಿರ್ವಹಣೆ ಶುರು ಮಾಡಕ್ಕೆ ಮಾಡಿದ್ರಿ first? ನಾವು ಅನೇಕ ಸಾರಿ ಬಾರ್ನಲ್ಲಿ ಕೆಲಸ ಮಾಡಿದ್ವಿ. ಓ. ನಾವು ಬಾರ್ ನಮ್ಮ ಅದರಲ್ಲಿ ಇದ್ವಿ, ಬೇರೆ ಬೇರೆ ಕೆಲಸ ಮಾಡ್ತಿದ್ವಿ. ಮತ್ತೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಕಾಂಟ್ರಾಕ್ಟ್ ಮಾಡಿಸಿದ್ವಿ. ಹಾ. ಬೇರೆ ಮತ್ತೆ ನಮ್ಮ APMC ಅಲ್ಲಿ ಕಾಂಟ್ರಾಕ್ಟ್ ಮಾಡಿಸಿದ್ವಿ. ಓಕೆ. ಈ ರೀತಿ ನಾವು ಬರೀ ಗುತ್ತಿ ಸಣ್ಣ ಸಣ್ಣ ಗುತ್ತಿಗೆ ಮಾಡ್ಕೊಂತ ಈ ಮಟ್ಟಕ್ಕೆ ಬಂದವಿ. ಅದೇ ನಮ್ಮ ಒಂದು ವೃತ್ತಿ. ಬೇರೆ ನಮಗೆ ಯಾವ್ದು ಬಿಸ್ನೆಸ್ ಬಗ್ಗೆ ಐಡಿಯಾ ಇಲ್ಲ. ಈ ಕ್ಷಣಕ್ಕೂ ಐಡಿಯಾ ಇಲ್ಲ. ಸರ್ವಿಸ್ ನೋಡಿದ್ರೆ ಬೇಕಾದ್ರೆ ರಾತ್ರಿ 1 ಗಂಟೆ 2 ಗಂಟೆಗೆ ಸರ್ವಿಸ್ ಕೊಡ್ತೇವೆ. ಓಕೆ. ಬರೇ ದುಡ್ಡನ್ನ ಬೆನ್ನೆತ್ಕೊಂಡಾಗಲ್ಲ, ಬೇಕು ದುಡ್ಡು. ಆದ್ರೆ ಒಂದು ರೀತಿ ಅದು ದುರಾಸೆ ಇರ್ಬೋದು, ಆಸೆ ಇರ್ಬೋದು. ಕರೆಕ್ಟ್. ಹೌದು. ಆ ತರದ ಜೀವನ ಮಾಡಿದ್ಕೆ ನಾವು ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗ್ತದೆ. ಓಕೆ. ಬರೇ ದುಡ್ಡು ಮಾಡ್ಕೊಂತ ಹೋಗಿ ಆಮೇಲೆ ಅಂತ ಗೆಲ್ಸದಿಲ್ಲ. ಹೌದು. ಅದು ಅಷ್ಟು ದೊಡ್ಡ ಲೀಡ್. ಮತ್ತೆ 30,000 ಹತ್ತತ್ರ. 30,000 34,000 ಲೀಡ್ ಈಗ ಜಿಲ್ಲೆಯಲ್ಲೇ ನಮ್ದು ಹೈಯೆಸ್ಟ್ ಲೀಡ್. ಹೌದು. ಆ ರೀತಿ ಆಗೈತಂದ್ರೆ ಜನರ ಸರ್ವಿಸು, ಜನರ ಕಷ್ಟಕ್ಕೆ ಸ್ಪಂದಿಸ್ಬೇಕು. ಯಾವಾಗಲೂ ಯಾವ್ದೇ ಇರಲ್ರಿ, ಅದಕ್ಕೊಂದಿನ ಒಂದಿನ ಫಲ ಐತಿ. ಓಕೆ. ತಾತ್ಕಾಲಿಕ ಅದಕ್ಕೆ ನಮಗೆ ಅದು ಸಿಗ್ಬೋದು, ಸಿಗದೇ ಇರ್ಬೋದು, ಏನು ಅದು ಫಲ. ಆದ್ರ ಮುಂದಿನ ದಿನದಲ್ಲಿ ಫಲ ಸಿಗುತ್ತೆ ಸರ್ವಿಸ್ ಮಾಡಿದ್ರು. ಓಕೆ. ಆ ಸರ್ವಿಸ್ ಅನ್ನೋದಕ್ಕೂ ದೊಡ್ಡ ಒಂದು ಅದು ಬ್ರಹ್ಮಾಸ್ತ್ರ. ಅದು ಕರೆಕ್ಟ್. ಹೌದು. ಅದ್ರ ಕಡೆಗೆ ನಾವು ಜಾಸ್ತಿ ಒತ್ತು ಕೊಡತಕ್ಕಂಥ ಕೆಲಸ ಮಾಡಿದ್ವಿ. ಓಕೆ.